ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಮೀನ್ಸ್ ಜೀವಿಗಳ ವರ್ಗೀಕರಣ ಈ ಒಂದು ಟಾಪಿಕ್ ಅಲ್ಲಿ ನಾವು ಕಂಪ್ಲೀಟ್ MCQs ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಸ್ಯಗಳು ಬ್ರಯೋಫೈಟಾ ಅಂತ ಹೇಳಿ ಯಾಕೆ ಕರೀತಾರೆ? ಸಸ್ಯಗಳನ್ನ ಬ್ರಯೋಫೈಟಾ ಅಂತ ಹೇಳಿ ಯಾಕೆ ಕರೀತಾರೆ ಅಂದ್ರೆ ಅವು ಸಸ್ಯ ಸಾಮ್ರಾಜ್ಯದ ಉಭಯಚರಗಳು ಮೀನ್ಸ್ ಆಂಬಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್. ಬಿಕಾಸ್ ಅವು ನೀರಿನಲ್ಲೂ ಬೆಳಿತವೆ ಜೊತೆಗೆ ಭೂಮಿಯ ಮೇಲೂ ಬೆಳಿತವೆ. ಸೊ ಹಾಗಾಗಿ ಉಭಯಚರಗಳು ಅಂತ ಹೇಳಿ ಅವನ್ನ ಕರೀತಾರೆ. ಯಾವ ವರ್ಗೀಕರಣ ವ್ಯವಸ್ಥೆಯು ಕೃತಕ ವರ್ಗೀಕರಣಕ್ಕೆ ಒಂದು ಉದಾಹರಣೆ? ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಅದನ್ನ ಅಂದ್ರೆ ಯಾವ ವರ್ಗೀಕರಣ ವ್ಯವಸ್ಥೆ ಕೃತಕ ವರ್ಗೀಕರಣಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಲಿನ್ನೇಯಸ್ ಸಿಸ್ಟಮ್. ಓಕೆ, ಲಿನ್ನೇಯಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನಿದೆಯಲ್ಲ ಅದು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಗೆ ಒಂದು ಉದಾಹರಣೆ. ಇನ್ನು ಬೈನಾಮಿಯಲ್ ನಾಮನ್ಕ್ಲೇಚರ್ ಪದ್ಧತಿಯನ್ನ ಪರಿಚಯಿಸಿದಂತವರು ಯಾರು? ಬೈನಾಮಿಯಲ್ ನಾಮನ್ಕ್ಲೇಚರ್ ಈ ಒಂದು ಪದ್ಧತಿಯನ್ನ ಪರಿಚಯಿಸಿದಂತವರು ದಟ್ ಇಸ್ ಕರೋಲಸ್ ಲಿನಿಯಸ್. ಏನಿದು ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೋಮೋಸೆಪಿಯನ್ಸ್ ಅನ್ನುವಂಥದ್ದು ಮಾನವರ ಒಂದು ಸೈಂಟಿಫಿಕ್ ನೇಮ್. ಇದೇನು ಬೈನಾಮಿಯಲ್ ಅಂದ್ರೆ ಎರಡು ಹೆಸರುಗಳನ್ನ ಹೊಂದಿದೆ, ಒಂದು ಜೀನಸ್ ನೇಮು ಇನ್ನೊಂದು ಸ್ಪೀಶೀಸ್ ನೇಮು. ಇದನ್ನ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಹೇಳ್ತಾರೆ. ಓಕೆ, ವಿಜ್ಞಾನದಲ್ಲಿ ಜಾತಿ ಅಂದ್ರೆ ಏನು? ವಿಜ್ಞಾನದಲ್ಲಿ ಜಾತಿ ಮೀನ್ಸ್ ಸ್ಪೀಶೀಸ್ ಅಂತ ಹೇಳ್ತೀವಿ ಅಥವಾ ಪ್ರಭೇದ. ಓಕೆ, ಸೊ ಹೀಗಂದ್ರೆ ಏನು ಪ್ರಭೇದ? ನೋಡಿ, ಪರಿಸರ ಸಂತಾನೋತ್ಪತ್ತಿ ಮಾಡುವ ಮತ್ತು ಫಲವತ್ತಾದ ಸಂತತಿಯನ್ನ ಉತ್ಪಾದಿಸುವಂತಹ ಜೀವಿಗಳ ಗುಂಪನ್ನ ಸ್ಪೀಶೀಸ್ ಅಂತ ಹೇಳಿ ಕರೀತಾರೆ. ಯಾವ ವರ್ಗದ ಪ್ರಾಣಿಗಳನ್ನ ಸಹಜವಾಗಿ ಪ್ರತ್ಯೇಕ ಅಂತ ಹೇಳಿ ನಾವು ಪರಿಗಣಿಸಲ್ಪಡುತ್ತೆ? ಸಹಜವಾಗಿ ಪ್ರತ್ಯೇಕ ಅಂದ್ರೇನು? ನ್ಯಾಚುರಲಿ ಐಸೋಲೇಟೆಡ್ ಅಂತ ಹೇಳಿ ಯಾವ ವರ್ಗದ ಪ್ರಾಣಿಗಳನ್ನ ಕರೀತಾರೆ? ಕುಟುಂಬ, ವರ್ಗ, ಕುಲ, ಜಾತಿ. ದಟ್ ಇಸ್ ಜಾತಿ ಅಂದ್ರೇನು? ಸ್ಪೀಶೀಸ್. ಅರಿಸ್ಟಾಟಲ್ ರವರು ಜೀವಿಗಳನ್ನ ಯಾವುದರ ಆಧಾರದ ಮೇಲೆ ವರ್ಗೀಕರಿಸಿದ್ರು? ಮೊಟ್ಟ ಮೊದಲನೇ ಕ್ಲಾಸಿಫಿಕೇಶನ್ ಅಂದ್ರೆ ಇದೆ ಯಾವುದು? ಅರಿಸ್ಟಾಟಲ್ ಅವ್ರದ ಕ್ಲಾಸಿಫಿಕೇಶನ್. ಅರಿಸ್ಟಾಟಲ್ ಅವರು ಅಂದ್ರೆ ಇವಾಗ ಏನ್ ನಾವು ನೋಡ್ತಾ ಇದೀವಿ ಕ್ಲಾಸಿಫಿಕೇಶನ್ ವರ್ಗೀಕರಣ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂದ್ರೆ 5 ಸಾಮ್ರಾಜ್ಯ ವರ್ಗೀಕರಣ, ಇದೆಲ್ಲ ಬರೋದಕ್ಕಿಂತ ಮುಂಚೆ ಅರಿಸ್ಟಾಟಲ್ ರವರು ಜೀವಿಗಳನ್ನ ಯಾವ ಆಧಾರದ ಮೇಲೆ ವರ್ಗೀಕರಿಸಿದ್ರು ಅಂದ್ರೆ ಅವುಗಳ ವಾಸಸ್ಥಾನ. ಈಗ ನೀರಿನ ಮೇಲೆ ವಾಸ ಮಾಡ್ತಾ ಇದೆ, ಭೂಮಿಯ ಮೇಲೆ ವಾಸ ಮಾಡ್ತಾ ಇದೆ ಅಂತ ಹೇಳಿ ಭೂಮಿಯ ಮೇಲೆ ವಾಸ ಮಾಡೋಣ ಒಂಥರ ವರ್ಗೀಕರಣ, ಆಮೇಲೆ ಇದು ಜಲಚರಗಳು ಅಂತ ಹೇಳಿ ಈ ರೀತಿ ವರ್ಗೀಕರಣ ಮಾಡಿದ್ರು. ಸೊ ಅವ್ರು ಮಾಡಿದ್ದು ಎರಡೇ. ಓಕೆ, ಅದ ನಂತರ ಮುಂದೆ ಬರುವಂತಹ ವರ್ಗೀಕರಣಗಳು ಬಂದ್ವು. ಬಟ್ ವೆರಿ ಬೇಸಿಕ್ ಫಸ್ಟ್ ಮಾಡಿದಂತವ್ರೆ ಅರಿಸ್ಟಾಟಲ್ ಅವರು. ಓಕೆ, ಅವುಗಳ ವಾಸಸ್ಥಾನ ಮೀನ್ಸ್ ಹ್ಯಾಬಿಟೇಟ್ ನ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ರು. ವೈರಸ್ ಗಳನ್ನ ಯಾಕೆ ಜೀವಿಗಳ ವರ್ಗೀಕರಣದಲ್ಲಿ ಸೇರಿಸೋದಿಲ್ಲ? ವೈರಸ್ ಅಂತ ನಾವ್ ಇವಾಗೆಲ್ಲ ನೋಡಿರ್ತೀವಿ. ವೈರಸ್ ಅಂದ್ಕೊಳ್ಳೆ ಎಲ್ಲರಿಗೂ ನೆನಪಾಗದೆ ಕರೋನಾ ವೈರಸ್. ಓಕೆ, ಸೊ ವೈರಸ್ ಗಳನ್ನ ನಾವು ಯಾಕೆ ಜೀವಿಗಳ ವರ್ಗೀಕರಣದಲ್ಲಿ ನಾವು ಸೇರಿಸೋದಿಲ್ಲ ಅಂದ್ರೆ ಅದು ಸ್ವಂತ ಜೀವಕೋಶಗಳನ್ನ ಒಳಗೊಂಡಿರೋದಿಲ್ಲ. ವೈರಸ್ಗಳು ತಮ್ಮದೇ ಆದಂತ ಜೀವಕೋಶಗಳನ್ನ ಒಳಗೊಂಡಿರೋದಿಲ್ಲ, ಸ್ವಂತ ಜೀವಕೋಶಗಳನ್ನ. ಹಾಗಾದ್ರೆ ಅವು ಏನ್ ಮಾಡ್ತವೆ? ಈಗ ಮನುಷ್ಯರ ಒಂದು ಜೀವಕೋಶ ಅದ್ರ ಒಳಗಡೆ ಸೇರ್ಕೊಂಡು ತನ್ನ ಒಂದು ಉತ್ಪತ್ತಿಯನ್ನ ಮಲ್ಟಿಪ್ಲೈ ಮಾಡ್ಕೊಳ್ತವೆ. ಓಕೆ, ಅಂದ್ರೆ ತನ್ನ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಕೊಳ್ತವೆ. ಸೊ ಹಾಗಾಗಿ ಅದಕ್ಕೆ ಒಂದು ಹೋಸ್ಟ್ ಬೇಕೇ ಬೇಕು. ಸೊ ಹಾಗಾಗಿ ಜೀವಿಗಳ ವರ್ಗೀಕರಣದಲ್ಲಿ ವೈರಸ್ ಗಳನ್ನ ಸೇರಿಸೋದಿಲ್ಲ. ಯಾವ ಜೀವಿಗಳನ್ನ ಪ್ರೊಕ್ಯಾರಿಯೋಟ್ಗಳು ಅಂತ ಹೇಳಿ ಕರೀತಾರೆ? ಸ್ಪಷ್ಟವಾದ ನ್ಯೂಕ್ಲಿಯಸ್ ಇಲ್ಲದೆ ಇರುವಂತಹ ಜೀವಿಗಳನ್ನ ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿ ಕರೀತಾರೆ. ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಏನು? ಸ್ಪಷ್ಟವಾದ ನ್ಯೂಕ್ಲಿಯಸ್ ಇಲ್ಲದ ಜೀವಿಗಳು. ಓಕೆ, ಇನ್ನು ಬಹುಕೋಶೀಯ ಜೀವಿಗಳಿಗೆ ಉದಾಹರಣೆ ಯಾವುದು? ಬಹುಕೋಶೀಯ ಜೀವಿಗೆ ಉದಾಹರಣೆಗೆ ನಾನು, ನೀವು, ಜೊತೆಗೆ ಕುರಿ, ಪ್ರಾಣಿಗಳು ಏನಿದಾವಲ್ಲ ಅವೆಲ್ಲ ಏನು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. R.H. ವಿಟೇಕರ್ ರವರ ಪಂಚ ಸಾಮ್ರಾಜ್ಯ ವರ್ಗೀಕರಣದಲ್ಲಿ ಸೇರಿಸದ ಸಾಮ್ರಾಜ್ಯ ಯಾವುದು? ನೋಡಿ, R.H. ವಿಟೇಕರ್ ಅವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಕೊಟ್ರು. ಪ್ರೆಸೆಂಟ್ ಅದೇ ಇವಾಗ ಅಸ್ತಿತ್ವದಲ್ಲಿ ಅಂದ್ರೆ ಅದನ್ನೇ ಇವಾಗ ಎಲ್ರು ಓದ್ಕೊಂತ ಬರ್ತಾ ಇರೋದು ಕೂಡ. ಈವನ್ NCERT ಅಲ್ಲೂ ಕೂಡ ಇದೇ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇಟ್ಟಿದ್ದಾರೆ. ಓಕೆ, ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಪ್ಲಾಂಟೆ, ಅನಿಮೇಲಿಯಾ. ಓಕೆ, ಸೊ ಇದ್ರ ಜೊತೆಗೆ ಸೇರಿಸದೇ ಇರುವಂತಹ ಸಾಮ್ರಾಜ್ಯ ಬಂದು ದಟ್ ಇಸ್ ಆರ್ಕಿಯಾ ಏನಿದೆ ಇದನ್ನ ಅವರು ಸೇರಿಸಿಲ್ಲ. ಫಂಗೈ
ಇದನ್ನ ಸಸ್ಯಗಳ ಸಾಮ್ರಾಜ್ಯದಿಂದ ಯಾಕೆ ಪ್ರತ್ಯೇಕಿಸಲಾಗಿದೆ? ಫಂಜೈ ಅಂತ ನಾವೇನ್ ಕರಿತೀವಿ, ಇವುಗಳನ್ನ ಸಸ್ಯ ಸಾಮ್ರಾಜ್ಯದಿಂದ ಯಾಕೆ ಪ್ರತ್ಯೇಕಿಸಿದರೆ ಅಂದ್ರೆ ಇವುಗಳನ್ನ ಸಸ್ಯ ಸಾಮ್ರಾಜ್ಯಕ್ಕೆ ಯಾಕೆ ಸೇರಿಸಲಿಲ್ಲ ಅಂತ ಹೇಳಿದ್ರೆ ಅವು ಕ್ಲೋರೋಫಿಲ್ ಅನ್ನ ಹೊಂದಿರೋದಿಲ್ಲ. ಇವಾಗ ಫಂಜೈ ಏನಾದ್ರೂ ಕ್ಲೋರೋಫಿಲ್ ಹೊಂದಿತ್ತು ಅಂತ ಹೇಳಿದ್ರೆ ಅವುಗಳನ್ನ ನಾವು ಅಂದ್ರೆ ಕ್ಲೋರೋಫಿಲ್ ಅಂದ್ರೆ ಸಸ್ಯಗಳೆಲ್ಲ ಕ್ಲೋರೋಫಿಲ್ ಅನ್ನ ಹೊಂದಿರ್ತವೆ, ಸೋ ದಟ್ ಅವುಗಳನ್ನ ನಾವು ಸಸ್ಯ ಸಾಮ್ರಾಜ್ಯಕ್ಕೆ ಸೇರಿಸ್ತೇವೆ. ಬಟ್ ಫಂಜೈ ಅಂದ್ರೆ ಇಟ್ ಹ್ಯಾಸ್ ನೋ ಕ್ಲೋರೋಫಿಲ್, ಸೊ ಹಾಗಾಗಿ ಅವುಗಳನ್ನ ಪ್ರತ್ಯೇಕಿಸಿ ಇಡಲಾಗಿದೆ. ಇನ್ನು ಆರ್ಥ್ರೋಪೊಡ ಯಾವ ಪ್ರಾಣಿ ವರ್ಗಕ್ಕೆ ಸೇರಿದೆ? ಆರ್ಥ್ರೋಪೊಡ ಇದು ಯಾವ ಪ್ರಾಣಿ ವರ್ಗಕ್ಕೆ ಸೇರಿದೆ? ಆರ್ಥ್ರೋಪೊಡ ಸೊಳ್ಳೆ. ಓಕೆ, ಸೊಳ್ಳೆ ಅಂತಹ ಒಂದು ಕೀಟಗಳು ಅಂದ್ರೆ ಏನು, ಇವಾಗ ಜೇಡ ಅದೇ ಒಂದು ಇದು ಸ್ವಲ್ಪ ದೊಡ್ಡದಾಗಿರುತ್ತೆ, ಹೌದಲ್ವಾ? ಸೊ ಜೇಡ ಏನಿದೆ ಇವು ಪ್ರಾಣಿ ವರ್ಗೀಕರಣಕ್ಕೆ ಸೇರಿದೆ. ಅಂದ್ರೆ ಆರ್ಥ್ರೋಪೊಡ ಪ್ರಾಣಿ ವರ್ಗೀಕರಣಕ್ಕೆ ಸೇರಿದೆ. ಯಾವ ವರ್ಗದ ಪ್ರಾಣಿಗಳಿಗೆ ದೇಹವು ವಿಭಜನೆ ಆಗಿಲ್ಲ? ದೇಹ ವಿಭಜನೆ ಆಗದೇ ಇರುವಂತಹ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಪೋರಿಫೆರಾ ಏನಿದೆ ಇವುಗಳ ದೇಹ ವಿಭಜನೆ ಆಗಿಲ್ಲ. ಯಾವ ಪ್ರಾಣಿ ವರ್ಗದ ಸದಸ್ಯರು ಶೀತ ರಕ್ತದ ಪ್ರಾಣಿಗಳಾಗಿವೆ? ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳಿ ಯಾವನ್ನ ಕರಿತೀವಿ? ಆಂಪಿಬಿಯನ್ಸ್, ಉಭಯಚರಗಳನ್ನ ನಾವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಯಾವ ಪ್ರಾಣಿಗಳ ವರ್ಗವು ಅತಿ ಹೆಚ್ಚು ಜಾತಿಗಳನ್ನ ಒಳಗೊಂಡಿದೆ? ಅತಿ ಹೆಚ್ಚು ಜಾತಿಗಳು ಮೀನ್ಸ್ ಕೀಟಗಳು. ಓಕೆ, ಫಾರ್ ಎಕ್ಸಾಂಪಲ್ ಆರ್ಥ್ರೋಪೊಡ ಏನಿದೆಯಲ್ಲ ಅದು ಲಾರ್ಜೆಸ್ಟ್ ಕಿಂಗ್ಡಮ್ ಅಂತಾನೆ ನಾವು ಹೇಳ್ತೀವಿ. ಓಕೆ, ಅದಕ್ಕೆ ಎಕ್ಸಾಂಪಲ್ ಕೂಡ ಕೀಟನೆ. ಪಕ್ಷಿಗಳ ಪ್ರಮುಖ ಗುಣಲಕ್ಷಣ ಯಾವುದು? ಪಕ್ಷಿಗಳು 4 ಕೋಣೆಗಳ ಹೃದಯವನ್ನ ಹೊಂದಿರ್ತವೆ, ಅವು ಮೊಟ್ಟೆಯನ್ನ ಇಡ್ತವೆ, ಗರಿಗಳನ್ನ ಹೊಂದಿರ್ತವೆ, ಸೊ ಎಲ್ಲವೂ ಕೂಡ ಗುಣಲಕ್ಷಣ. ಯಾವ ಪ್ರಾಣಿ ವರ್ಗದ ಸದಸ್ಯರಿಗೆ ಕಶೇರು ಖಂಡ ಇರೋದಿಲ್ಲ? ಕಶೇರು ಖಂಡ ಇಲ್ಲದೆ ಇರೋದು ಅಕಶೇರುಕಗಳಿಗೆ ಮಾತ್ರ. ಯಾವ ಸಸ್ಯ ವರ್ಗದ ಸದಸ್ಯರು ವಾಸ್ಕ್ಯುಲರ್ ಟಿಶ್ಯೂ ಅಂದ್ರೆ ಏನು ವಾಹಕ ಅಂಗಾಂಶಗಳನ್ನ ಹೊಂದಿರೋದಿಲ್ಲ? ವಾಹಕ ಅಂಗಾಂಶಗಳನ್ನ ಹೊಂದಿಲ್ಲದೆ ಇರುವಂತಹ ಸಸ್ಯ ವರ್ಗದ ಸದಸ್ಯರು ಯಾರು ಅಂತ ಹೇಳಿದ್ರೆ ದಟ್ ಈಸ್ ಬ್ರಯೋಫೈಟಾ. ಓಕೆ, ಬ್ರಯೋಫೈಟಾ ಏನಿದೆ ನಾವು ಆಂಪಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಏನ್ ಕರಿತೀವಿ ಅವುಗಳು ಯಾವುದೇ ಒಂದು ವಾಸ್ಕ್ಯುಲರ್ ಟಿಶ್ಯೂಸ್ ನ ಒಳಗೊಂಡಿರೋಲ್ಲ. ಸಸ್ಯಗಳನ್ನ ಹೂ ಬಿಡುವ ಮತ್ತು ಹೂ ಬಿಡದ ಸಸ್ಯಗಳು ಅಂತ ಹೇಳಿ ವಿಂಗಡಿಸುವುದು ಯಾವ ವಿಧದ ವರ್ಗೀಕರಣ? ನೋಡಿ, ಇವಾಗ ಹೂ ಬಿಡುವ ಸಸ್ಯ ಮತ್ತೆ ಹೂ ಬಿಡದ ಸಸ್ಯ ಅಂತ ಹೇಳಿ ನಾವು 2 ತರ ವರ್ಗಾವಣೆ ಮಾಡ್ತೀವಿ. ಸೊ ಅದು ಯಾವ ಟೈಪ್ ಆಫ್ ವರ್ಗೀಕರಣ ಅಂದ್ರೆ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ದಟ್ ಇಸ್ ಕೃತಕ ವರ್ಗೀಕರಣ. ಇನ್ನು ನೀಲಿ ಹಸಿರು ಪಾಚಿ, ಬ್ಲೂ ಗ್ರೀನ್ ಆಲ್ಗೆ, ಇದು ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಬ್ಲೂ ಗ್ರೀನ್ ಆಲ್ಗೆ ಸೇರಿರುವಂತದ್ದು ದಟ್ ಇಸ್ ಮೊನೇರಾ. ಓಕೆ, ಬ್ಯಾಕ್ಟೀರಿಯಾಗಳನ್ನ ಪ್ರಮುಖವಾಗಿ ಯಾವುದರ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತೆ? ಬ್ಯಾಕ್ಟೀರಿಯಾಗಳನ್ನ ಅವುಗಳ ಆಕಾರದ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತೆ. ಓಕೆ, ಕೊಲೈ ಬ್ಯಾಕ್ಟೀರಿಯಾ, ಆಮೇಲೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ, ಸೊ ಈ ತರ ಆಕಾರಕ್ಕೆ ಅನುಗುಣವಾಗಿ ನಾವು ವರ್ಗೀಕರಿಸ್ತೀವಿ. ಇನ್ನು ಯಾವ ವರ್ಗದ ಪ್ರಾಣಿಗಳಲ್ಲಿ ಶ್ವಾಸಕೋಶ ಇರೋದಿಲ್ಲ? ಶ್ವಾಸಕೋಶ ಇಲ್ಲದೆ ಇರುವಂತಹ ಪ್ರಾಣಿಗಳು ಅಂತ ಹೇಳಿದ್ರೆ ಮೀನುಗಳು. ದ್ವಿದಳ ಧಾನ್ಯ ಸಸ್ಯಗಳು ಯಾವ ವರ್ಗೀಕರಣಕ್ಕೆ ಸೇರಿದವೆ? ದ್ವಿದಳ ಧಾನ್ಯ ಸಸ್ಯಗಳು ಡೈಕೋಟೈಲಿಡನ್ಗೆ ಸೇರಿದವೆ. ಪ್ರಾಚೀನ ಜೀವಿ ಅಂತ ಹೇಳಿ ಯಾವ್ದನ್ನ ಕರೀತಾರೆ? ಪ್ರಾಚೀನ ಜೀವಿ ಅಂತ ಹೇಳಿ ಆರ್ಕ್ಯವನ್ನ ಕರೀತಾರೆ. ಆರ್ಕ್ಯ ಇದನ್ನ ಯಾಕೆ ಕೈ ಬಿಟ್ರು R.H. ವಿಟೇಕರ್ ಅವರು ಅಂತ ಹೇಳಿದ್ರೆ ಬಿಕಾಸ್ ಅದು ಒಂದು ಏನ್ಷಿಯಂಟ್ ಲೈಫ್, ಅದು ಅಂದ್ರೆ ಮೀನ್ಸ್ ಏನ್ಷಿಯಂಟ್ ಆರ್ಗ್ಯಾನಿಸಮ್, ಪ್ರಾಚೀನ ಜೀವಿ, ಅದಕ್ಕೋಸ್ಕರ. ಇನ್ನು ಫೈಲೋಜೆನೆಟಿಕ್ ವರ್ಗೀಕರಣ ವ್ಯವಸ್ಥೆಯು ಯಾವ ತತ್ವವನ್ನ ಆಧರಿಸಿದೆ? ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಫೈಲೋಜೆನಿ ಮೀನ್ಸ್ ವಿಕಾಸಾತ್ಮಕ ಸಂಬಂಧಗಳನ್ನ, ಅದು ಅಂದ್ರೆ ಎವಲ್ಯೂಷನರಿ ರಿಲೇಟೆಡ್ ಆಗಿರುತ್ತೆ. ಸೊ ವಿಕಾಸಾತ್ಮಕ ಸಂಬಂಧಗಳನ್ನ ಇದು ಅವಲಂಬಿಸಿದೆ. ಇನ್ನು ಯಾವ ವಿಭಾಗದ ಪ್ರಾಣಿಗಳು ಅತಿ ದೊಡ್ಡ ಮೆದುಳನ್ನ ಹೊಂದಿದೆ? ಯಾವ ವಿಭಾಗದ ಪ್ರಾಣಿಗಳು ಅತಿ ದೊಡ್ಡ ಮೆದುಳನ್ನ ಹೊಂದಿದೆ ಅಂತ ಹೇಳಿದ್ರೆ ಅದು ಸಸ್ತನಿಗಳು, ಮ್ಯಾಮಲ್ಸ್. ಓಕೆ, ಪ್ರೊಟಿಸ್ಟಾ ಸಾಮ್ರಾಜ್ಯದಲ್ಲಿ ಯಾವ ಜೀವಿಗಳನ್ನ ಸೇರಿಸಲಾಗಿದೆ? ಪ್ರೊಟಿಸ್ಟಾದಲ್ಲಿ ಯಾವುದನ್ನ ಸೇರಿಸಿದ್ದಾರೆ ಅಂದ್ರೆ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ ಗಳನ್ನ ಸೇರಿಸಿದ್ದಾರೆ. ಮೊನೇರಾ ಸಾಮ್ರಾಜ್ಯದ ಸದಸ್ಯರು ಯಾವ ಗುಣಲಕ್ಷಣವನ್ನ ಹೊಂದಿದ್ದಾರೆ? ಸ್ಪಷ್ಟವಾದ ನ್ಯೂಕ್ಲಿಯಸ್ ಅನ್ನ ಹೊಂದಿಲ್ಲ. ಆಮೇಲೆ ಕಶೇರುಕಗಳು ಯಾವ ಉಪವಿಭಾಗಕ್ಕೆ ಸೇರಿದವೆ? ಕಶೇರುಕಗಳು ಕಾರ್ಡೇಟಾ ಅನ್ನುವಂತಹ ಸಬ್ಫೈಲಂಗೆ ಸೇರಿದವೆ. ಇನ್ನು ಸಂಪೂರ್ಣ ವರ್ಗೀಕರಣ ಶ್ರೇಣಿಯಲ್ಲಿ ಯಾವ ಕ್ರಮ ಸರಿಯಾಗಿದೆ? ಸಂಪೂರ್ಣ ವರ್ಗೀಕರಣ ಸಾಮ್ರಾಜ್ಯ. ಓಕೆ, ಫಸ್ಟ್ ಸಾಮ್ರಾಜ್ಯ ಬರುತ್ತೆ, ವರ್ಗ, ಕುಟುಂಬ, ಕುಲ, ಜಾತಿ. ಜಿಮ್ನೋಸ್ಪರ್ಮ್ಸ್ ಏಕೆ ಬೆತ್ತಲೆ ಬೀಜ ಮೀನ್ಸ್ ನೇಕೆಡ್ ಸೀಡ್ಸ್ ಅಂತ ಹೇಳಿ ಕರೀತಾರೆ? ಅಂದ್ರೆ ಬೀಜಗಳು ಹಣ್ಣಿನ ಗೋಡೆಯಿಂದ ಆವರಿಸಿಲ್ಲ, ಅದಕ್ಕೋಸ್ಕರ.
ಸಸ್ಯಗಳಲ್ಲಿನ ಯಾವ ಭಾಗವು ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತೆ ಅಂದ್ರೆ ಅದು ಹೂವು. ಇನ್ನು ಅನಾಬೆನಾ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಅನಾಬೆನಾ ಮೊನೆರಾ ಸಾಮ್ರಾಜ್ಯಕ್ಕೆ ಸೇರಿದೆ. ಶಿಲೀಂಧ್ರದ ಗುಣಲಕ್ಷಣಗಳು ಏನು ಅಂದ್ರೆ ಇವು ಪರಪೋಷಕಗಳು. ಯಾವ ಪ್ರಾಣಿ ವರ್ಗದ ಸದಸ್ಯರಿಗೆ ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ ಇದೆ ಅಂದ್ರೆ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಆರ್ಥ್ರೋಪೋಡಾ. ಓಕೆ. ಅಮೀಬಾ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಅಮೀಬಾ ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿದೆ. ಅಮೀಬಾ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಅಮೀಬಾ ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿದೆ. ಮಾನವನ ಜೀವಿಗಳ ವರ್ಗೀಕರಣದಲ್ಲಿ ಯಾವ ಕುಟುಂಬಕ್ಕೆ ಸೇರಿದ್ದಾನೆ? ಮಾನವ ಏನಿದ್ದಾನೆ ಹ್ಯೂಮನ್ ಜೀವಿಗಳ ವರ್ಗೀಕರಣದಲ್ಲಿ ಯಾವ ಕುಟುಂಬಕ್ಕೆ ಸೇರಿದ್ದಾನೆ? ಫ್ಯಾಮಿಲಿ ಯಾವುದು ಅಂತ ಹೇಳಿ ಹೋಮಿನಿಡೆ ಫ್ಯಾಮಿಲಿ. ಓಕೆ. ಸರೀಸೃಪಗಳ ಪ್ರಮುಖ ಗುಣಲಕ್ಷಣ ಯಾವುದು? ಸರೀಸೃಪಗಳು ಮೊಟ್ಟೆಯನ್ನ ಇಡ್ತವೆ, ಅದೇ ಇದರ ಒಂದು ಪ್ರಮುಖ ಲಕ್ಷಣ. ಯಾವ ಸಸ್ಯಗಳಲ್ಲಿ ಸುಪ್ತ ಬೀಜಕೋಶಗಳು ಕಂಡು ಬರ್ತವೆ ಅಂದ್ರೆ ಅದು ಜಿಮ್ನೋಸ್ಪರ್ಮ್ಸ್ ಅಲ್ಲಿ. ಯಾವ ಪ್ರಾಣಿಗಳ ವರ್ಗವು ಶೀತರಕ್ತದ ಪ್ರಾಣಿಗಳಲ್ಲಿ ಅತ್ಯಂತ ಚಿಕ್ಕ ದೇಹವನ್ನ ಹೊಂದಿದೆ ಅಂತ ಹೇಳಿದ್ರೆ ದಟ್ ಇಸ್ ಮೀನು. ಆಲ್ಗೆ ಯಾವ ಸಸ್ಯ ವರ್ಗೀಕರಣಕ್ಕೆ ಸೇರಿದೆ? ಅವು ಥ್ಯಾಲೋಫೈಟಾಗೆ ಸೇರಿದೆ. ಯಾವ ಪ್ರಾಣಿಗಳು ಕಪ್ಪು ಚರ್ಮವನ್ನ ಹೊಂದಿದ್ದು ಅವು ಹಾರಾಡಬಲ್ಲವು ಅಂತ ಹೇಳಿದ್ರೆ ಅವು ಪಕ್ಷಿಗಳು ಕಪ್ಪು ಚರ್ಮವನ್ನ ಹೊಂದಿದ್ದು ಅವು ಹಾರಾಡಬಲ್ಲವು. ಇನ್ನು ಪ್ರೋಟೋಜೋವಾ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಪ್ರೋಟೋಜೋವಾ ಬಿಲಾಂಗ್ಸ್ ಟು ಪ್ರೊಟಿಸ್ಟಾ. ಓಕೆ. ಹಾವಿನ ವರ್ಗೀಕರಣ ಯಾವುದು? ದಟ್ ಇಸ್ ಸರೀಸೃಪಗಳು. ಓಕೆ. ಇನ್ನು ಯಾವ ಸಸ್ಯ ವರ್ಗದ ಸದಸ್ಯರು ನಡು ಅಂಗಗಳನ್ನ ಹೊಂದಿರುವುದಿಲ್ಲ ಅಂದ್ರೆ ಟ್ರೂ ಆರ್ಗನ್ಸ್ ಅನ್ನ ಹೊಂದಿರುವುದಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಬ್ರಯೋಫೈಟಾ, ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್. ಬಾಹ್ಯ ಅಸ್ಥಿ ಪಂಜರವನ್ನ ಹೊಂದಿರುವಂತಹ ಪ್ರಾಣಿಗಳಿಗೆ ಉದಾಹರಣೆ ಯಾವುದು? ಈಗ ಬಾಹ್ಯ ಅಸ್ಥಿ ಪಂಜರ ಎಕ್ಸೋಸ್ಕೆಲಿಟನ್ ಅನ್ನ ಹೊಂದಿರುವಂತಹ ಪ್ರಾಣಿಗಳು ಬಂದು ದಟ್ ಇಸ್ ಕೀಟಗಳು. ಕಲ್ಲಿದ್ದಲು ಯಾವ ಸಸ್ಯದಿಂದ ಉಂಟಾಗಿದೆ? ಹೂ ಬಿಡದ ಸಸ್ಯದಿಂದ ಕಲ್ಲಿದ್ದಲು ಉಂಟಾಗಿದೆ. ನೈಸರ್ಗಿಕ ಆಯ್ಕೆಯ ತತ್ವವನ್ನ ಯಾರು ಪ್ರತಿಪಾದಿಸಿದ್ರು ಅಥವಾ ಪ್ರಸ್ತಾಪಿಸಿದ್ರು? ನೈಸರ್ಗಿಕ ಆಯ್ಕೆ ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್. ಈ ಒಂದು ತತ್ವವನ್ನ ಯಾರು ಪ್ರಸ್ತಾಪಿಸಿದ್ರು ಅಂದ್ರೆ ದಟ್ ಇಸ್ ಚಾರ್ಲ್ಸ್ ಡಾರ್ವಿನ್ ರವರು ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ಹೇಳಿದ್ರು. ಇನ್ನು ಯಾವ ಪ್ರಾಣಿ ವರ್ಗವು ಬಾಹ್ಯ ಲೇಪನವನ್ನ ಹೊಂದಿಲ್ಲ ಅಂದ್ರೆ ಎಕ್ಸ್ಟರ್ನಲ್ ಕವರಿಂಗ್ ಅನ್ನ ಹೊಂದಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಉಭಯಚರಗಳು ಹೊಂದಿಲ್ಲ. ಇನ್ನು ಫ್ಲವರಿಂಗ್. ಓಕೆ. ಫ್ಲವರಿಂಗ್ ಸಸ್ಯಗಳಿಗೆ ಉದಾಹರಣೆ ಯಾವುದು? ಫ್ರೂಟಿಂಗ್ ಅಂತ ಅಂದ್ರೆ ಹಣ್ಣು ಬಿಡೋದು ದಟ್ ಈಸ್ ಹೂ ಬಿಟ್ಟು ಹಣ್ಣಾಗೋದು ದಟ್ ಇಸ್ ಏಂಜಿಯೋಸ್ಪರ್ಮ್ಸ್. ಓಕೆ. ಯಾವ ಪ್ರಾಣಿ ವರ್ಗದಲ್ಲಿ ಚಪ್ಪಟೆ ಕೀಟಗಳು ಸೇರಿವೆ? ದಟ್ ಇಸ್ ಪ್ಲಾಟಿ ಹೆಲ್ಮೆಂಥಿಸ್. ಓಕೆ. ದ್ವಿಜಾತಿ ಸಸ್ಯದ ಬೀಜದಲ್ಲಿ ಎಷ್ಟು ದಳಗಳು ಇರ್ತವೆ? 2 ದಳಗಳು ಇರ್ತವೆ. ಡೈ ಅಂತ ಇದೆ, ಮೀನ್ಸ್ ಡೈ ಅಂದ್ರೆ 2. ಬೀಜವಿಲ್ಲದ ಸಸ್ಯಗಳಿಗೆ ಉದಾಹರಣೆಯನ್ನ ಕೊಡಿ ಅಂತ ಹೇಳಿದ್ರೆ ದಟ್ ಇಸ್ ಟೆರಿಡೋಫೈಟ್. ಅದರಲ್ಲಿ ಯಾವುದೇ ಬೀಜಗಳು ಇರೋದಿಲ್ಲ. ಯಾವ ಪ್ರಾಣಿ ವರ್ಗದ ಸದಸ್ಯರಿಗೆ ಕೂದಲು ಇರುತ್ತೆ ಅಂದ್ರೆ ಅದು ಸಸ್ತನಿಗಳು. ಏಕಕೋಶೀಯ ಸಸ್ಯಕ್ಕೆ ಉದಾಹರಣೆ ಯಾವುದು? ಏಕಕೋಶೀಯ ಸಸ್ಯ ಅಂತ ಹೇಳಿದ್ರೆ ಪಾಚಿ. ಯಾವ ಸಸ್ಯವು ಭೂಮಿಯ ಸಸ್ಯಗಳ ಗುಂಪಿಗೆ ಸೇರಿದೆ ಅಂತ ಹೇಳಿದ್ರೆ ಬ್ರಯೋಫೈಟಾ. ಯಾವ ಜೀವಿಗಳು ಪರಪೋಷಕ ಗುಣವನ್ನ ಹೊಂದಿದೆ ಅಂದ್ರೆ ಅದು ಶಿಲೀಂಧ್ರಗಳು. ಯಾವ ಪ್ರಾಣಿ ವರ್ಗದಲ್ಲಿ ರಕ್ತ ಪರಿಚಲನೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಪೋರಿಫೆರಾ. ಪೋರಿಫೆರಾದಲ್ಲಿ ಯಾವುದೇ ಒಂದು ರಕ್ತ ಪರಿಚಲನೆ ವ್ಯವಸ್ಥೆ ಇರೋದಿಲ್ಲ. ದ್ವಿಜಾತಿ ಸಸ್ಯಗಳ ಪ್ರಮುಖ ಗುಣಲಕ್ಷಣ ಏನು? ಇವು ಜಾಲರೂಪಿ ಎಲೆಗಳ ರಚನೆಯನ್ನ ಮಾಡ್ತವೆ, ಅದೇ ಇದರ ಒಂದು ಪ್ರಮುಖ ಗುಣಲಕ್ಷಣ. ಇನ್ನು ಸಾರ್ಸ್ ವೈರಸ್ ಯಾವ ಗುಂಪಿಗೆ ಸೇರಿದೆ? ಸಾರ್ಸ್ ವೈರಸ್ ಇದು ಕೊರೋನಾ ವೈರಸ್ ಗುಂಪಿಗೆ ಸೇರಿದೆ. ಓಕೆ. ಯಾವ ವರ್ಗದ ಪ್ರಾಣಿಗಳಲ್ಲಿ ತಲಾವಾಗಿ ಎಂದು ಕರೆಯುವ ಜೀವನ ಚಕ್ರವಿದೆ ಅಂದ್ರೆ ಟ್ಯಾಟ್ಪೋಲ್ ಅಂತ ಹೇಳಿ ಕರೆಯುವಂತ ಜೀವನ ಚಕ್ರವಿದೆ ಅಂತ ಹೇಳಿದ್ರೆ ದಟ್ ಇಸ್ ಬ್ರಯೋಫೈಟ್ಸ್. ಉಭಯಚರಗಳು, ಆಂಫಿಬಿಯನ್ಸ್. ಓಕೆ. ಆಂಫಿಬಿಯನ್ಸ್ ಉಭಯಚರಗಳು. ಇನ್ನು ಯಾವ ಪ್ರಾಣಿಗಳಿಗೆ ಬಿಸಿ ರಕ್ತವಿದೆ ಅಂತ ಕೇಳಿದರೆ ಬಿಸಿ ರಕ್ತ ಪಕ್ಷಿಗಳು ಮತ್ತು ಸಸ್ತನಿಗಳಿಗೆ ಇದೆ. ಯಾವ ಪ್ರಾಣಿ ವರ್ಗವು ಬಾಹ್ಯ ಮತ್ತು ಆಂತರಿಕ ಕಿವಿಯನ್ನ ಹೊಂದಿದೆ ಅಂದ್ರೆ ಹೊರಗಡೆ ಮತ್ತು ಒಳಗಡೆ ಕಿವಿಯನ್ನ ಹೊಂದಿದೆ ಅಂತ ಹೇಳಿದ್ರೆ ದಟ್ ಇಸ್ ಸಸ್ತನಿಗಳು. ಇನ್ನು ಕ್ಲಾಡೋಗ್ರಾಮ್ ಅಂತ ಅಂದ್ರೆ ಏನು? ಕ್ಲಾಡೋಗ್ರಾಮ್ ಅಂತ ಹೇಳಿದ್ರೆ ವರ್ಗೀಕರಣವನ್ನ ಪ್ರತಿನಿಧಿಸುವಂತಹ ವಿಕಾಸಾತ್ಮಕ ರೇಖಾಚಿತ್ರವನ್ನ ಕ್ಲಾಡೋಗ್ರಾಮ್ ಅಂತ ಹೇಳಿ ಕರೀತಾರೆ. ಕತ್ತೆ ಮತ್ತು ಕುದುರೆಯ ನಡುವೆ ಸಂತಾನೋತ್ಪತ್ತಿಯಿಂದ ಕೋಣ ಹುಟ್ಟುತ್ತೆ. ಸೊ ಕೋಣ ಯಾಕೆ ಫಲವತ್ತಾಗಿಲ್ಲ? ಓಕೆ. ಕತ್ತೆ ಮತ್ತು ಕುದುರೆ ಇವೆರಡರ ನಡುವೆ ಸಂತಾನೋತ್ಪತ್ತಿಯಿಂದ ಈ ಒಂದು ಕೋಣ ಹುಟ್ಟುತ್ತೆ. ಅದು ಯಾಕೆ ಫಲವತ್ತಾಗಿಲ್ಲ ಅಂದ್ರೆ ಅದರ ಕ್ರೋಮೋಸೋಮ್ಗಳ ಸಂಖ್ಯೆ ಭಿನ್ನವಾಗಿರುತ್ತೆ, ಅದಕ್ಕೋಸ್ಕರ. ಓಕೆ.
ವೈರಸ್ಗಳನ್ನ ವರ್ಗೀಕರಣ ಮಾಡುವುದು ಯಾಕೆ ಕಷ್ಟ? ಬಿಕಾಸ್ ಅವು ಜೀವಕೋಶೀಯ ರಚನೆಯನ್ನ ಹೊಂದಿರೋದಿಲ್ಲ. ಯಾವ ಪ್ರಾಣಿ ವರ್ಗವು ಬಿಸಿ ರಕ್ತವನ್ನ ಹೊಂದಿದೆ ಅಂದ್ರೆ ಅದು ಸಸ್ತನಿಗಳು ಮತ್ತು ಪಕ್ಷಿಗಳು. ಯಾವ ಪ್ರಾಣಿ ವರ್ಗವು ಉಷ್ಣ ನಿಯಂತ್ರಣ ಮೀನ್ಸ್ ಥರ್ಮೋ ರೆಗ್ಯುಲೇಷನ್ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳಿದ್ರೆ ದಟ್ ಇಸ್ ಸಸ್ತನಿಗಳು. ಯಾವ ಪ್ರಾಣಿ ವರ್ಗವು ಹಾಲಿನ ಗ್ರಂಥಿಗಳನ್ನ ಹೊಂದಿರುತ್ತೆ? ಅದು ಕೂಡ ಸಸ್ತನಿಗಳು. ಓಕೆ, ಇನ್ನು ಯಾವ ಪ್ರಾಣಿ ವರ್ಗವು ಮೂಳೆಯ ಅಸ್ಥಿಪಂಜರವನ್ನ ಹೊಂದಿದೆ? ಮೂಳೆಯ ಅಸ್ಥಿಪಂಜರವನ್ನ ಹೊಂದಿರುವಂತದ್ದು ದಟ್ ಈಸ್ ಮೀನುಗಳು. ಓಕೆ, ಮೀನುಗಳು ಬೋನಿ ಸ್ಕೆಲಿಟನ್ ಮೀನ್ಸ್ ಮೂಳೆಯ ಅಸ್ಥಿಪಂಜರವನ್ನ ಹೊಂದಿರ್ತವೆ, ಬೋನಿ ಸ್ಕೆಲಿಟನ್ ಅನ್ನ ಹೊಂದಿರ್ತವೆ ಮೀನುಗಳು. ಓಕೆ, ಸೊ ಇಲ್ಲಿಯವರೆಗೂ ನಾವು ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್ ಬಗ್ಗೆ ಕಂಪ್ಲೀಟ್ MCQs ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಚಾಪ್ಟರ್ ಏನಿದೆ ಆ ಒಂದು ಪಾಠದ MCQs ನ ನೋಡ್ತಾ ಹೋಗೋಣ. ಓಕೆ, ಧನ್ಯವಾದಗಳು.